ಆಗಿ ಹೇಳಿದ್ರು ಉಷಾ ಮೇಡಮ್ ಕೇಳಿಸ್ಕೊಳ್ಳಿ, ಕರೆಕ್ಟ್ ಆಗಿ ಹೇಳಿದ್ರು. ಅವ್ರ ಬಾಯಲ್ಲೇ ಬಂದಿದ್ದು ಅಟ್ ಲೀಸ್ಟ್ ನೋಟಿಸ್ ಕೊಟ್ಟಿದ್ವಿ ಅಂದ್ರೆ ಇವ್ರ ಕೈಲಿ ಇನ್ನೇನು ಮಾಡಕ್ಕಾಗಲ್ಲ. ಬಾಯ್ ಬಡ್ಕತ್ತಿದ್ರೆ ನಾವೇನು ಹೇಳಕ್ಕಾಗಲ್ಲ. ಕೇಳಿ ಯಾವಾಗಲೂ ವಿಷಯ ಕೇಳ್ರಿ, ಶಿಡ್ಲಘಟ್ಟದಲ್ಲಿ ಕೇಳಿ, ಶಿಡ್ಲಘಟ್ಟದಲ್ಲಿ ನನ್ನ ಸ್ವಂತ ನಾನು ಅಲ್ಲೇಯಿಂದ ಬರ್ತಕ್ಕಂಥವನು. 7 ದಿವಸ ಆದ್ರೂ ರಾಜೀವ್ ಗೌಡನನ್ನ ಇವತ್ತಿಗೂ ಒದ್ದು ಒಳಗಡೆ ಆಗ್ತಕ್ಕಂಥ ಕೆಲಸ ನೀವ್ ಯಾಕೆ ಮಾಡ್ಲಿಲ್ಲ? ಮಹಿಳಾ ಅಧಿಕಾರಿ ಉತ್ಕರ್ಷ್ ಅವರೇ ಒಂದ್ ನಿಮಿಷ ಇಲ್ಲ, ನಿಮ್ಗೆ ಸಮಯ ಕೊಡ್ತೀನಿ. ಯಾರು ಧ್ವನಿ ಕೂಡ ತಲುಪೋದಿಲ್ಲ. ನಟರಾಜ್ ಗೌಡ್ರೆ ಅನ್ಬಯಾಸ್ ಪತ್ರಕರ್ತರಾಗಬೇಕು ಅನ್ನೋ ಪಣ ತೊಟ್ಟು ನಾವು ರಿಪಬ್ಲಿಕನ್ ಅನ್ನ ನಡೆಸ್ತಾ ಇದೀವಿ. ಹಾಗಾಗಿ ಪೋಕ್ಸೋ ಕೇಸ್ ಅನ್ನ ಯಾರು ಎದುರಿಸ್ತಾ ಇದ್ದಾರೆ, ಆ ಕೇಸ್ ನ ಜಡ್ಜ್ಮೆಂಟ್ ಬಂದ ತಕ್ಷಣ ಅವ್ರು ಯಾರೇ ಆಗಿದ್ರು ಒದ್ದೊಳಗಾಗಿ ಬಿಜೆಪಿ ಜೊತೆ ಮತ ಮಾಡ್ತೀರೇನ್ರಿ? ರಾಮಚಂದ್ರ ಡಾಕ್ಟರ್ ಜಿ ಪರಮೇಶ್ವರ್ ಡಿಕೆ ಸುರೇಶ್ ಅವರು ಇವತ್ತು ಈ ಡಿಜಿಪಿ ಅವರ ವಿಚಾರ ಪದೇ ಪದೇ ಪ್ರಸ್ತಾಪ ಆಗ್ತಾ ಇತ್ತು. ಡಿಕೆ ಸುರೇಶ್ ಅವರು ಸರ್ ನಿಮ್ಮದೇ ಪಕ್ಷದವರು, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮ ಮಿತ್ರರು ಪ್ರಶ್ನೆ ಕೇಳಿದಾಗ ಅವರ ಬಾಯಿಂದ ಅದೇನು ಅಚಾನಕ್ ಆಗಿ ಬಂತೋ ಡೆಲಿಬ್ರೇಟ್ ಆಗಿ ಬಂತೋ ಗೊತ್ತಿಲ್ಲ, ಅವ್ರು ಏನ್ ಹೇಳಿದ್ರು ಅಂತ ಕೇಳಿಸ್ಕೊಂಡ್ ಬರೋಣ. ಅಲ್ಲಿ ನೀವೆಲ್ಲ ಕಾಮ್ ಡೌನ್ ಆಗಿ ಚರ್ಚೆ ರೀತಿಯಲ್ಲಿ ಮಾಡೋಣ, ಕಿರ್ಚಾಟ ಕಮ್ಮಿ ಮಾಡಿ. ಡಿಕೆ ಸುರೇಶ್ ಅವರ ಹೇಳಿಕೆ ತಾನೆ ಸ್ಕ್ರೀನ್ ಮೇಲೆ. ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಾಗಿದೆ ಅಲ್ಲ, ಅವರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು ಹಂಗಂತಾರೆ. ಇದು ಮುಖ್ಯಮಂತ್ರಿಗಳನ್ನ ಗೃಹ ಮಂತ್ರಿಗಳನ್ನ ಕೇಳಬೇಕು. ಅವ್ರು ಆಲ್ರೆಡಿ ತೀರ್ಮಾನ ತಗೊಂಡಾಗಿದೆ ಅಲ್ಲ, ಅವರಿಗೆ ಆತ್ಮೀಯರು, ಅವ್ರನ್ನೇ ಕೇಳಬೇಕು ಹಂಗಂತಾರೆ. ನಾನು ದೇವರಾಜ್ ಸರ್ ಅದಾದ್ಮೇಲೆ ರವೀಂದ್ರ ರೇಷ್ಮೆ ಸರ್ ಪ್ರಶ್ನೆ ಮಾಡ್ತೀನಿ. ದೇವರಾಜ್ ಸರ್, ಈಗ ಆಯ್ತು ಅವರು ಡಿಜಿಪಿ ಅವ್ರು ಮಾಡಿದ್ದಾರೋ ಇಲ್ವೋ, ಎಐಒ ಫ್ಯಾಬ್ರಿಕೇಟೆಡ್ ತನಿಖೆ ಆಗ್ಲಿ, ಬಟ್ ಇದೊಂದು ಪ್ರಕರಣ ಅಲ್ಲ ಸರ್. ಹಿಂದೆ ಅವರ ಟ್ರ್ಯಾಕ್ ರೆಕಾರ್ಡ್ ಅನ್ನ ಗಮನಿಸ್ಕೊಂಡು ಬಂದ್ರೆ ಅನೇಕ ಆರೋಪಗಳು ಹಂಗಂಗೆ ಅವರು ಸೇಫ್ ಆಗ್ತಾ ಬಂದದನ್ನ ತೀರಾ ಹಳೆದು ಹೋಗೋದು ಬೇಡ ಸರ್. ಇತ್ತೀಚೆಗೆ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ಕಡ್ಡಾಯ ರಜೆಗೆ ಹೋಗ್ತಾರೆ, ವಾಪಸ್ ಬಂದವರಿಗೆ ಪ್ರಮೋಷನ್ ಸಿಗುತ್ತೆ. ನಾವು ಕೇಳಬಾರ್ದಾ ಸರ್ ಯಾರ ಕೃಪಾ ಕಟಾಕ್ಷ ಇದೆ, ಯಾರ ಆತ್ಮೀಯರಿದ್ದಾರೆ, ಯಾರ ಆಪ್ತರಿದ್ದಾರೆ, ಯಾರ ಹತ್ರ ಇದ್ದಾರೆ ಕೇಳಬಾರ್ದಾ? ಈ ಪ್ರಕರಣದಲ್ಲೂ ಅಷ್ಟೇ ತನಿಖೆ ಆಗುತ್ತೆ, ನಾನು ಹತ್ರಕ್ಕೂ ಬಿಟ್ಕೊಳ್ಳಿಲ್ಲ ಗೃಹ ಸಚಿವರು ಹೇಳ್ತಿದ್ದಾರೆ. ಬಟ್ ರಕ್ಷಣೆ ಮಾಡದಲ್ಲೇ ಪಾರದರ್ಶಕವಾಗಿ ತನಿಖೆ ಮಾಡುವ ಪರಿಸ್ಥಿತಿಯಲ್ಲಿ ಸರ್ಕಾರ ಉಳಿದಿದೆ. ನಮಗೆ ನಂಬಿಕೆ ಹೆಂಗ್ ಬರಬೇಕು ದೇವರಾಜ್ ಸರ್? ಅಮ್ಮ, ಖಂಡಿತವಾಗೂ ಇವತ್ತಿನ ದಿವಸ ಸರ್ಕಾರ ಪಾರದರ್ಶಕವಾಗಿ ಪ್ರಾಮಾಣಿಕವಾಗಿ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡತಕ್ಕಂಥ ವ್ಯವಸ್ಥೆ ಇಲ್ವೇ ಇಲ್ಲ. ಇದು ಒಂದ್ ಕಡೆ ಆಯ್ತು. ಶ್ವೇತಾ ಪರಮೇಶ್ವರ್ ಅವರೇ ಹಿಂದೆ ರನ್ಯಾ ರಾವ್ ಅವ್ರ ಕೇಸ್ ಬಂದಂತ ಸಂದರ್ಭದಲ್ಲಿ ನೇರವಾಗಿ ಹೇಳಿದ್ರು, ನಾವು ಅವರು ಕೌಟುಂಬಿಕ ಒಂದು ಸ್ನೇಹಿತರು, ಹಾಗಾಗಿ ನಾನು ಅವರ ಸಮಾರಂಭಗಳಿಗೆ ನಾನು ಹೋಗ್ತೀನಿ, ನಮ್ಮ ಸಮಾರಂಭಗಳಿಗೆ ಅವ್ರು ಬರ್ತಾರೆ ಅಂತಕ್ಕಂಥ ಒಂದು ಅನೋನ್ಯತೆ ಇದೆ ಅಂತಕ್ಕಂಥದನ್ನ ಅವರೇ ಪರೋಕ್ಷವಾಗಿ ಒಪ್ಕೊಂಡ್ರು. ಇವತ್ತೊಂದು ದಿವಸ ಅವರಿಗೆ ಸಂಪೂರ್ಣವಾಗಿ 100% ಪಾಲು ಏನು ಗೃಹ ಸಚಿವರು ಅವರಿಗೆ ಸಂಪೂರ್ಣವಾಗಿ ಬೆಂಬಲವಾಗಿ ಇದ್ರು ಅಂತಕ್ಕಂಥದ್ದು ಸತ್ಯ. ಇವತ್ತೊಂದು ದಿವಸ ಅವ್ರಿಗೆ ಏನಾದ್ರು ಮನೆ ಒಳಗಡೆ ಬಿಟ್ಕೊಂಡಿದ್ರೆ ಇವತ್ತು ಬೇರೆ ರೀತಿ ವಿಷಯ ಹೋಗುತ್ತೆ ಅಂತ ಹೇಳಿ ಪರೋಕ್ಷವಾಗಿ ಇವತ್ತಿನ ದಿವಸ ರಕ್ಷಣೆ ಮಾಡ್ತಕ್ಕಂಥ ವ್ಯವಸ್ಥೆ ಅಲ್ಲಾಗ್ತಿದೆ. ಅಮ್ಮ, ಈಗ ಏನಾಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಈಗ ಶ್ವೇತಾ ರವೀಂದ್ರ ಸರ್ ರೇಷ್ಮೆ ಸರ್ ಹೇಳಿದ್ರು, ಏನು ಮೊನ್ನೆ ತಾನೇ ಮುಖ್ಯಮಂತ್ರಿ
ಮುಖ್ಯಮಂತ್ರಿಗಳು ಮಾತನಾಡ್ತಿರ್ಬೇಕಾದ್ರೆ ಇನ್ನೊಂದು ಬಹಳಷ್ಟು ಗಂಭೀರವಾದ ವಿಷಯ ಹೇಳಿದ್ರು. ನಮ್ಮ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಏನು ಪನಿಷ್ಮೆಂಟ್ ರೇಟ್ ಬೇರೆ ಬೇರೆ ಕಡೆ 87%, 75% ಇದೆ, ಕರ್ನಾಟಕದಲ್ಲಿ 52% ಇದೆ. ಎಂತಹ ದಯನೀಯ ಸ್ಥಿತಿ ಇದೆ. ಇದನ್ನೂ ಸಹ ಈ ಪಕ್ಷದವ್ರು ನಾಚಿಕೆಗೆಟ್ಟು ಡಿಫೆಂಡ್ ಮಾಡ್ಕೋತಾರೆ ಅಂತಂದ್ರೆ ನಿಜವಾಗೂ ರಾಜೀನಾಮೆ ಕೊಟ್ಟು ತೊಲಗಲಿ ಅಮ್ಮ, ಇವತ್ತಿನ ದಿವಸ ಕೊಡ್ತೀವಿ. ಇದಕ್ಕೆ 139 ಸೀಟ್ ಕೇಳಿದ್ದೀವ್ರು, ಪೆನ್ನು ಪೇಪರ್ ಕೇಳಿದ್ದು ಈ ಕರ್ಮಕ್ಕೆ ಕೇಳೋದು. ಇವರು ಸ್ಪರ್ಧೆ ಅಮ್ಮ, ಒಂದು ಪಕ್ಷಕ್ಕೆ ಒಂದು ದೈನ್ಯ ಸ್ಥಿತಿ ಬರುತ್ತೆ. ಯಾವ್ದಪ್ಪ ಅಂತಂದ್ರೆ ಕನ್ವಿಕ್ಷನ್ ರೇಟ್ ಹೇಳಿದ್ರೆ ಅವರು ಪೊಲೀಸರ ವೈಫಲ್ಯ ಅಂತಾರೆ. ಮತ್ತೆ ಗೃಹ ಸಚಿವ ಹಾಕಿರ್ಬೇಕು. ಒಂದು ವಿಷಯ ಹೇಳ್ತೀನಮ್ಮ, ಒಂದು ಪಕ್ಷ ಒಂದು ದಯಾನೀಯ ಸ್ಥಿತಿಗೆ ಯಾವ ಬರುತ್ತೆ ಅಂತಂದ್ರೆ ತನ್ನನ್ನು ತಾನು ಇವತ್ತು ಕೇವಲ 2.5 ವರ್ಷ ಆಗಿದೆ. ಇವರು ಡಿಫೆಂಡ್ ಮಾಡ್ಕೊಳ್ಳೋದು ಹೇಗೆ ಗೊತ್ತಾ, ಹಿಂದಿನ ಸರ್ಕಾರ ಮಾಡಿರ್ಲಿಲ್ವಾ, ಆ ದಯಾನೀಯ ಸ್ಥಿತಿ ಬರಬೇಕಾಯ್ತಾ? ಇದನ್ನ ಜನಗಳ ಮುಂದೆ ಚುನಾವಣೆಯಲ್ಲಿ ಹೇಳಿದ್ರು. $61% ಜಾಸ್ತಿ ಆಗಿದೆ. SC STಗಳ ಮೇಲೆ 37% ಜಾಸ್ತಿ ಆಗಿದೆ. ಸುಧಾರಿಸ್ಕೊಳ್ಳಿ ರವೀಂದ್ರ ರೇಷ್ಮೆ ಸರ್. ನಾನು ಒಬ್ಬ ನಾಗರಿಕಳಾಗಿ ಪ್ರಶ್ನೆ ಕೇಳ್ತಿದ್ದೀನಿ, ಪತ್ರಕರ್ತೆ ಅನ್ನೋದನ್ನು ಕೂಡ ಮರೆತು ಪ್ರತ್ಯೇಕವಾಗಿ 3-4 ಪ್ರಕರಣಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. ನಿಜವಾಗ್ಲೂ ಸರ್ಕಾರ ಕೈಗೊಳ್ಳಬಹುದಾಗಿದ್ದ ಇಷ್ಟೇನಾ ಕ್ರಮ ರಾಜೀವ್ ಗೌಡ ಅವರ ಪ್ರಕರಣದಲ್ಲಿ, ಅದರ ಜೊತೆಯಲ್ಲಿ ಕರೆಮ್ಮ ನಾಯಕ್ ಅವರ ಪ್ರಕರಣದಲ್ಲಿ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಸಂಗ ನಡೀತು. ರಾಜ್ಯ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳ ಸಮ್ಮೇಳನ, ಅವರ ವೃತ್ತಿ ಸಂಘಟನೆ ಸಮ್ಮೇಳನ ನಡೀತು. ಅಲ್ಲಿ ಸ್ವತಃ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ತುಂಬಾ ವಿಷಾದ ಹೇಳಿದ್ರು. ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳಿಗೆ ಮೊದಲಿದ್ದ ಗೌರವ ವಿಶ್ವಾಸ ಇವತ್ತು ಉಳಿದಿಲ್ಲ. ಸರ್ಕಾರಕ್ಕೆ ಪ್ರತಿ ಪ್ರಕರಣದ ಕ್ರಿಮಿನಲ್ ಪ್ರಕರಣದ ಕೂಡ ಸರ್ಕಾರಕ್ಕೆ ಸೋಲಾಗ್ತಾ ಇರುತ್ತೆ, ಪ್ರತಿಯೊಂದು ಸಿವಿಲ್ ಪ್ರಕರಣದ ಕೂಡ ಸರ್ಕಾರಕ್ಕೆ ಸೋಲಾಗ್ತಾ ಇರುತ್ತೆ. ನೀವು ಪ್ರಾಸಿಕ್ಯೂಟರ್ಗಳು ಯಾವ ತರ ವರ್ತಿಸ್ತಾ ಇದ್ರಿ? ನೀವು ಸರ್ಕಾರದ ಪರ ವಕಾಲತ್ತು ಮಾಡ್ತಾ ಇದ್ದೀರಾ ಅಥವಾ ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀರಾ? ಇದೇ ಅರ್ಥ ಬರೋ ಮಾತುಗಳನ್ನು ಎಚ್ ಕೆ ಪಾಟೀಲ್ ಮಾತಾಡಿದ್ರು. ಬಟ್ ಅದೇನು ಯಾವ ಲಾಭ ಎಷ್ಟು ಪವರ್ಫುಲ್ ಆಗಿತ್ತು ಅಂದ್ರೆ ಯಾವ ಮಾಧ್ಯಮದಲ್ಲಿ ಅದನ್ನ ದೊಡ್ಡದಾಗಿ ಬಿಂಬಿಸಲೇ. ಅಂದ್ರೆ ಒಂದ್ ಕಡೆ ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳ ಬಗ್ಗೆ ಕೂಡ ಕಾನೂನು ಸಚಿವರಿಗೆ ಅನುಮಾನ ಬಂದ್ಬಿಟ್ಟಿದೆ. ಪೊಲೀಸ್ ಇಲಾಖೆ ಬಗ್ಗೆ ಸ್ವತಃ ಮುಖ್ಯಮಂತ್ರಿಗಳೇ ತೀವ್ರವಾದ ಮುಜುಗರ ಅನುಭವಿಸ್ತಾ ಇದ್ದಾರೆ. ಗೃಹ ಸಚಿವರು ಇದಾಯ್ತು, ರಾಮೇಶ್ವರಂ ಬಾಂಬ್ ಬ್ಲಾಸ್ಟ್ ಆಯ್ತು, ಗೃಹ ಸಚಿವರು ಹಿಂಗಾಗಿದೆ ಅಂತ ಹೇಳಿದಾಗ ನಾನು ಬೆಳಿಗ್ಗೆ ಆ ಕಡೆ ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತೇನೆ ಅನ್ನೋಷ್ಟೊತ್ತಿಗೆ ಉಪಮುಖ್ಯಮಂತ್ರಿಗಳಾಗಲೇ ಆ ಸ್ಪಾಟ್ ಅಲ್ಲಿ ಇದ್ರು. ಮುಖ್ಯಮಂತ್ರಿಗಳಾಗಲೇ ಅಲ್ಲಿ ಹೇಳಿಬಿಟ್ಟಿದ್ರು ಟೆರರಿಸ್ಟ್ ಆಕ್ಟ್ ಅಂತಬಿಟ್ಟು ಮೈಸೂರಿನ ಹೇಳಿಕೆ ಕೊಟ್ಬಿಟ್ರು. ಪಾಪ ಅವರು ಗೃಹ ಸಚಿವರಲ್ಲಿ ತಲುಪೋ ಅಷ್ಟಕ್ಕೆ 24 hours ಆಗೋಗ್ಬಿಟ್ಟಿತ್ತು. ಅದಿರ್ಲಿ, ಅದು ಅವರ ಕಾರ್ಯವೈಖರಿ, ಅದು ಬೇರೆ. ಆದ್ರೆ ಒಟ್ಟಾರೆ ವ್ಯವಸ್ಥೆ ಈಗ ಅವ್ರ ಮೇಲೆ ಆಕ್ಷನ್ ತಗೊಳ್ತೀರಾ? ಯಾರೋ ಮಠಾಧೀಶರು ಬರ್ತಾರೆ, ಒಂದು ಗ್ರೂಪ್ ಆಫ್ MLAs ಬರ್ತಾರೆ. ಈ ತರ ಯಾಕೆ ಗಾಡ್ ಫಾದರ್ಗಳು ಆಗ್ತಾ ಇದ್ದಾರೆ ಅಂತ. ಆಮೇಲೆ ಒಂದ್ ಕಾಲದಲ್ಲಿ ನೋಡಿ IAS IPS ದರ್ಜೆ ಅಧಿಕಾರಿಗಳೆಲ್ಲ ನಾವು ಲೆಜೆಂಡ್ಸ್ ಅಂದ್ರೆ ಯಾರು? ಅಶೋಕ್ ಕುಮಾರ್, ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್, ಆಮೇಲೆ GK ಬಾವ, ಶಿವರಾಮ್, BK ಶಿವರಾಮ್, ಹರಿಪ್ರಸಾದ್ ಅವರ ಅಣ್ಣ, ದೇವರ ಲೆಜೆಂಡ್ಸ್. ಇನ್ಸ್ಪೆಕ್ಟರ್ ದರ್ಜೆ ಅಧಿಕಾರಿಗಳು ಚೈನ್ ಸ್ನ್ಯಾಚರ್ಸ್, ಗ್ಯಾಂಗ್ಸ್ಟರ್ಸ್, ಕ್ಲಬ್ಗಳು ಎಲ್ಲರ ಮೇಲೆ ದಾಳಿ ಎಂತ ಭಯ ಹುಟ್ಟಿಸಿದ್ರು ಅಂತಂದ್ರೆ, ಅವಾಗ ಹರ್ಲನ್ಕರ್ ಅಂತ ಪೊಲೀಸ್ ಕಮಿಷನರ್ ಇದ್ರು, ಬಿ ರಾಚಯ್ಯನ್ ಅವರು ಗೃಹ ಸಚಿವರಾಗಿದ್ರು, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಆಗಿದ್ದಾಗ ಯಾವ ತರ ಹದ್ದುಬಸ್ತಲ್ಲಿ ಇಟ್ಬಿಟ್ರು ಅಂದ್ರೆ ಈ ದಾದಾಗಿರಿ ಅಂಡರ್ ವರ್ಲ್ಡ್ ಡಾನ್ಗಳನ್ನೆಲ್ಲ ಒಂದು ಹದ್ದುಬಸ್ತಲ್ಲಿ ಇಟ್ರು, ರೌಡಿಸಮ್ ಕರ್ಬ್ ಮಾಡಿದ್ರು. ಅದೊಂದು ಸುವರ್ಣ ಯುಗದ ತರ ಇತ್ತು. ಅದಾದ್ಮೇಲೆ ಪರಂಪರೆ ಬದಲಾಗ್ತಾ ಮತ್ತು ಆ ಜನತಾ ಪಕ್ಷ ಕೂಡ ತನ್ನ ಮೂಲ ಸ್ವರೂಪವನ್ನು ಕಳ್ಕೊಂಡ್ಬಿಟ್ಟು ಅದು ಬೇರೆ ಆಗ್ಬಿಡ್ತು. ಇವತ್ತಿನ ಜನತಾದಳದ ನಾಯಕತ್ವದ ಬಗ್ಗೆ ನಾವೇನು ಹೇಳಕ್ಕಾಗಲ್ಲ, ಯಾಕಂದ್ರೆ ಎಲ್ಲಾ ಪಕ್ಷಗಳು ಅದೇ ಸಂಸ್ಕೃತಿ ಬಂದ್ಬಿಟ್ಟಿದೆ. ಈ ಬಿಜೆಪಿ ಇದ್ದಾಗಂತೂ ರಿಪಬ್ಲಿಕ್, ಆ ರಿಪಬ್ಲಿಕ್, ಈ ರಿಪಬ್ಲಿಕ್ ಅಂತ ಹೇಳ್ತಾ ಇದ್ವಿ. ಇವತ್ತು ಅಂತ ರಿಪಬ್ಲಿಕ್ಗಳು ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ರಿಪಬ್ಲಿಕ್ ಇದೆ. ಈ ಮುಖ್ಯಮಂತ್ರಿಗಳು ಏನ್ ಮಾಡ್ತಾರೆ, ಗೃಹ ಸಚಿವರು ಏನ್ ಮಾಡ್ತಾರೆ, ಅವ್ರೊಬ್ರು ಮಾತ್ರ ಅಲ್ಲ, ಇಡೀ ಈ IAS IPS ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ. ನಿಮ್ಗೆಲ್ಲ ನೀವು ಆ ಪರೀಕ್ಷೆ ಪಾಸ್ ಆದಾಗ ಎಷ್ಟು ಸಂಭ್ರಮ ಪಡ್ತಾರೆ, ನಿಮ್ಮ ಊರಲ್ಲಿ ಮೆರವಣಿಗೆ ಮಾಡ್ತಾರೆ, ಎಲ್ಲಾ ಸುದ್ದಿ ಮಾಧ್ಯಮಗಳು ನಿಮ್ ಇಂಟರ್ವ್ಯೂ ಮಾಡ್ತಾರೆ. ಮೊದಲು 4-5 ವರ್ಷ ಒಂದು ಆದರ್ಶವಾದಿಗಳಾಗಿರ್ತಾರೆ. ಬರ್ತಾ 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 ಅವ್ರ ವ್ಯವಸ್ಥೆ ಭಾಗ ಆಗ್ಬಿಡ್ತಾರೆ. ಒಬ್ರು ಒಂದ್ ಮಾತಿತ್ತಲ್ಲ, ಈ ಕಾಲ್ ತುಳಿತ ನಡೆದಾಗ 4 ಜನ ಹಿರಿಯ ಅಧಿಕಾರಿಗಳು ಸಸ್ಪೆಂಡ್ ಮಾಡಿದ್ರು. ಅವ್ರ ಪೊಲೀಸ್ ಅಧಿಕಾರಿಗಳ ಸಂಘ, IPS ಅಧಿಕಾರಿಗಳ ಸಂಘ ಏನಾದ್ರು ಪ್ರತಿಭಟನೆ ಮಾಡ್ತಾ ಅವ್ರ ಪರವಾಗಿ ನಿತ್ರ ಇಲ್ಲ. ಆಮೇಲೆ ಏನು ಕಾರಣ ಕೊಡೋದು ಮತ್ತೆ ಅವ್ರನ್ನೆಲ್ಲ ವಾಪಸ್ಸು ತಗೊಂಡ್ಬಿಟ್ರು, ಇದಕ್ಕೆ ಮತ್ತೊಂದು ಹುದ್ದೆ ಕೊಟ್ಬಿಟ್ರು. ಮೊದಲು ಸಸ್ಪೆಂಡ್ ಯಾಕೆ ಮಾಡಿದ್ರಿ, ವಾಪಸ್ ಯಾಕೆ ಮತ್ತೆ ಕರೆದವ್ರು ಗೌರವ ಹುದ್ದೆ ಕೊಟ್ರಿ? ಯಾರು ಕೇಳಿಲ್ಲ ಪ್ರಶ್ನೆ. ನಾವು ಮಾಧ್ಯಮದವರು ಕೂಡ ಸುಮ್ಮನಾಗ್ತಾ ಇದೀವಿ. ಅನೇಕ ಪ್ರಕರಣಗಳಲ್ಲಿ ನಾವು ಅಸಹಾಯಕತೆಯನ್ನು ಪ್ರದರ್ಶಿಸ್ತಾ ಇದ್ದೇವೆ. ನಮಗೂ ಏನಾಗ್ಬಿಟ್ಟು ಡಿಸ್ಕಷನ್ ಆಯ್ತು,
ಪ್ರಯೋಜನ ಏನಾಯ್ತು? ನಾವು ಓಪನ್ ಆಗಿ ಹೇಳಿದ್ವಿ, ಜನಾರ್ದನ್ ರೆಡ್ಡಿ ಅವ್ರು ತಪ್ಪು ಮಾಡಿದ್ದಾರೆ ಅಂದ್ರೆ ಅರೆಸ್ಟ್ ಮಾಡ್ತಿಲ್ಲ ಸರ್ಕಾರ. ಈಗ ರಾಜೀವ್ ಗೌಡ ಅವರನ್ನ ಅರೆಸ್ಟ್ ಮಾಡಿಸ್ತಿಲ್ಲ ಸರ್ಕಾರ. ಕರಮ್ಮ ನಾಯಕ್ ಅವ್ರ ವಿಚಾರ ಮಾಡಿಸಿ ಸರ್ಕಾರ.